ಒಂದಷ್ಟು ಧ್ವನಿಗಳು ಮಾಡ್ತೀನಿ, ನೋಡೋಣ ನಮ್ಮ ಹಾಸ್ಯ ನಟ ದೊಡ್ಡಣ್ಣ ಮತ್ತು ಟೆನ್ನಿಸ್ ಕೃಷ್ಣ ಅವರ ಧ್ವನಿ. ಕೊಲಲೆ ಪಾಂಡುಕು ಬಾರನೋ ಓಹೋ ಎಲ್ಲ ನನ್ನ ಮಾಗಡಿ ಮಹಾಜಂತಿಗೆ ಈ ನಿಮ್ಮ ದೊಡ್ಡಣ್ಣ ಮಾಡೋ ನಮಸ್ಕಾರಗಳು ನಮಸ್ಕಾರಗಳು. ಬಕ್ 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 ಏನು ನೋಡ್ತಾ ಇದ್ದೀರಾ? ಎರಡು ಕೋಳಿ ತಗೊಂಡು ಎಂಜಿನಿಯರಿಂಗ್ ಕೊಡಿಸಿ MBA MBBS ಮಾಡಿಸೋಣ ಅಂತ ಇದ್ದೀನಿ. ನನಗೇನೋ ಒಂಥರ ಮಜಾ. ಈ ಫಿಗರ್ನೆಲ್ಲೋ ನೋಡ್ದಾಗೈತಲ್ಲ. ಓಹೋ ನೀನೇನು ಬದ್ಮಾಶ್, ಬಾ 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 ಬಾ. ಟೆನ್ನಿಸ್ ಕೃಷ್ಣ ಬಾರಪ್ಪ ಬಾ. ನಮಸ್ಕಾರ ಕಂಡ್ರಣ್ಣ, ನಮಸ್ಕಾರ ಕಂಡ್ರಕ್ಕ. ಮಾರಿಯಮ್ಮನ್ ಡಿಸ್ಕೋ. ದೊಡ್ಡಣ್ಣ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳೋಣ. ಅದೇನು ಅಂತ ಕೇಳಿ ಮಹಾಪ್ರಭು. ಏನಿಲ್ಲ ಕಣಣ್ಣ, ಎಣ್ಣೆ ಜಾಸ್ತಿ ಹೊಡಿತಾರಲ್ಲ ಅವ್ರಿಗೆ ವಯಸ್ಸೇ ಆಗಲ್ವಂತೆ, ನಿಜನೇನಣ್ಣ? 100% ಯಾರ್ಯಾರು ಚೆನ್ನಾಗಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗೋದಿಲ್ಲ. ಯಾಕಂದರೆ ವಯಸ್ಸಾಗೋಕ್ಕೂ ಮುಂಚೆ ನೆಗೆದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೇನು ವಯಸ್ಸಾಯ್ತದೆ? ಜಿಗ್ ಝಾಕ್ ಜಿಗಿ ಜಿಗಿ ಝಾಕ್. ನೋಡಿ, ಎಣ್ಣೆ ಹಾಕೋರು ಸ್ವಲ್ಪ ಹುಷಾರು. ನಮ್ಮ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವರ ಒಂದು ಧ್ವನಿ. ಅಂಬರೀಷ್ ಅಣ್ಣ. ಇಲ್ಲ, ಚಾನ್ಸೇ ಇಲ್ಲ. ನಾವೇ ಹೇಳ್ತಾ ಇದ್ರು, ಒಳ್ಳೊಳ್ಳೆ ಮಂದಿ ಇವತ್ತಿದ್ದಾರೆ. ಕೆಂಪೇಗೌಡರ ಪಾತ್ರ ಭಾಳ ಚೆನ್ನಾಗಿ ಮಾಡಿಸಿದ್ರು. ಬೆಂಗಳೂರು ಚೆನ್ನಾಗಿರ್ಬೇಕು ಅಂತೇಳಿ ಈ ಮಾಗಡಿ ಕೆಂಪೇಗೌಡರು ಇವತ್ತು ಮಹಾನುಭಾವ ಬೆಂಗಳೂರು ಕಟ್ಟಿದ್ರು. ಆ ಬೆಂಗಳೂರಿನಲ್ಲಿ ಎಷ್ಟು ಕೋಟ್ಯಾಂತರ ಜನ ಉದ್ಯೋಗ ಮಾಡ್ತಾವ್ರೆ. ಬರೀ ಕನ್ನಡಿಗರಲ್ಲ, ಎಲ್ಲ ಊರಿಂದ ಮೊದಲು ನಮ್ಮ ಐಕ್ಳೆಲ್ಲ ನಾಗಮಲ್ಲ, ಮಂಡ್ಯ, KR ಪೇಟೆ ಎಲ್ಲ ಕಡೆಯಿಂದ ಬಾಂಬೆ ಕೆಲಸಕ್ಕೆ ಅಂತ ಹೋಯ್ತಿದ್ರು. ಇವತ್ತೆಲ್ಲ ದೇಶದ ಮೂಲೆಯಿಂದ ಬೆಂಗಳೂರಿಗೆ ಬರ್ತಾವ್ರೆ. ಅಷ್ಟು ಚೆನ್ನಾಗಿ ನಮ್ಮ ಬೆಂಗಳೂರು ಬೆಳೆದಿದೆ ಅಂದರೆ ಅದಕ್ಕೆ ಕಾರಣ ನಮ್ಮ ಮಾಗಡಿ ಕೆಂಪೇಗೌಡರು. ಅವ್ರನ್ನ ನಾವು ನೆನಪಿಸ್ತೀವಿ. ಯಾವನ್ನ ನಾವು ಸೈಡಲ್ಲಿ ಮಾತಾಡೋನು. ಆಯ್ತಾಯ್ತು, ಚಪ್ಪಾಳೆ ತಟ್ಟಿಲ್ ನಾಯಕರವರೇ. ಪ್ರತಿ ಸರಿ ಸೋಲಿಲ್ಲ ಸರದಾರರು ಎಲ್ಲ ಇದ್ದಾರೆ. ಮುಂದೊಂದು ದಿನ ನಿಮ್ಮ ಚಪ್ಪಾಳೆ ಯಾವತ್ತೂ ಇರಬೇಕು. ಯಾಕಂದರೆ ಅವರ ಅಧ್ಯಕ್ಷತೆಯಲ್ಲಿ ಅವ್ರ ಸರ್ಕಾರದಲ್ಲಿ ಬಡವ್ರಿಗೆ ಅಂತ ಯೋಜನೆ ಮಾಡಿದ್ರು. ಎಲ್ಲ 5 ಯೋಜನೆ. ಏನಪ್ಪ ಚೆನ್ನಾಗಿದೆಯಾ? ನಾನು ಹೇಳೋದಿಲ್ಲ, ಅವ್ರು ಬರ್ತಾರೆ, ಅವ್ರ ಕೈಲಿ ಹೇಳಿಸ್ತೀನಿ. ನನ್ನ ಮೇಲೆ ಆಣೆ ಇಟ್ಟು ಹೇಳು ನೀನು ಕುಡ್ದಿಲ್ಲ ಅಂತ. ಆಯ್ತಾಯ್ತು, ಎಲ್ಲರಿಗೂ ನಮಸ್ಕಾರ. ನನಗೆ ಕುಚುಕು ಗೆಳೆಯ ಬರಬೇಕೋ ಬೇಡವಾ? ನಮ್ಮ ವಿಷ್ಣುವರ್ಧನ್ ಬರಬೇಕೋ ಬೇಡವಾ? ಲೇ ಮುತ್ತ ಕುಚುಕು ಬಾರ್ಲಾ. ಅಭಿನಯ ಭಾರ್ಗವ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ತುತ್ತು ಅನ್ನ ತಿನ್ನೋಕೆ, ಬೊಗಸೆ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು ನಮ್ಮ ಮಾನ ಮುಚ್ಚೋಕೆ, ಅಂಗೈಯಗಲ ಜಾಗ ಸಾಕು ಹಾಯಾಗಿರೋಕೆ. ನನಗೆ ಅಂಗೈಯಗಲ ಜಾಗ ಸಿಕ್ತಾ ಇಲ್ಲ. ಆದರೆ ನಾನು ಹೇಳೋದಿಷ್ಟೇ, ಅವನು ತಪ್ಪು ಮಾಡ್ದ, ಇವನು ತಪ್ಪು ಮಾಡ್ದ, ನಾನೇನಯ್ಯ ತಪ್ಪು ಮಾಡಿದೆ? ನಾನೇನು ತಪ್ಪು ಮಾಡಿದೆ? ನಾನು ಹೇಳ್ತಾ ಇದ್ದೀನಿ, ಯಾರಾದರೂ ವ್ಯಕ್ತಿಗಳು ಸತ್ತರೆ ಅವ್ರಿಗೆ ಸ್ಮಾರಕ ಮಾಡೋದಕ್ಕೆ ಜಾಗ ಕೊಡ್ತಾರೆ. ನಿಮ್ಮ ವಿಷ್ಣುವರ್ಧನ್ಗೆ ಸ್ಮಾರಕಕ್ಕೆ ಜಾಗ ಕೊಟ್ಟಿಲ್ಲ ಅಂದರೆ ನಿಮ್ಮ ವಿಷ್ಣುವರ್ಧನ್ ಇನ್ನೂ ಬದುಕಿದ್ದಾರೆ ಅಂತಾನೆ ಅರ್ಥ. ಹೌದಾ? ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಗೀತಾಂಜಲಿ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ. ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ಈ ಶಂಕರನಿಗೆ ಭಗವಂತ ಕೊಟ್ಟಿದ್ದು ಕೇವಲ 36 ವರ್ಷ ಮಾತ್ರ. ಆ 36 ವರ್ಷದಲ್ಲಿ ನಿಮ್ಮ ಶಂಕರನ ಏನು ಮಾಡಿಲ್ಲ. ನಮಗೆಲ್ಲ ಭಗವಂತ ಆಯಸ್ಸು ಕೊಟ್ಟಿದ್ದಾನೆ. ದಯವಿಟ್ಟು ಅದನ್ನು ಮಾಡಿ. ಶಂಕರ್ನಾಗ್ ಅವರೇ, ನೀವು ಕನ್ನಡ ಚಿತ್ರರಂಗದಲ್ಲಿದ್ದರೆ ಇನ್ನೂ ಟಾಪಲ್ಲಿ ಇರ್ತಾ ಇತ್ತು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇವತ್ತಿಗೂ ನಮ್ಮ ಕನ್ನಡ ಚಿತ್ರರಂಗ ಟಾಪಲ್ಲಿದೆ. ಕಾಟೇರ ಅಂತ ಸಿನಿಮಾ ಬಂದಿಲ್ವಾ? ಕಾತಾರ ಅಂತ ಸಿನಿಮಾ ಬಂದಿಲ್ವಾ? KGF ಅಂತ ಸಿನಿಮಾ ಬಂದಿಲ್ವಾ? ರಾಜ್ಕುಮಾರ ಸಿನಿಮಾ ಬಂದಿಲ್ವಾ? ಯಾಕೆ ಹೊಸ ನಟರದು ಸೂ ಫ್ರಮ್ ಸೋ ಮೊನ್ನೆ ತಾನೇ ಬಂದಿದೆ, ಅದು ಕೂಡ ಚೆನ್ನಾಗಿದೆ. ಅದಕ್ಕೆ ನಮ್ಮ ಕನ್ನಡ ಚಿತ್ರರಂಗ ಶ್ರೀಮಂತಿಕೆಯಲ್ಲಿದೆ. ಶಂಕರ್ನಾಗ್ ಅವರೇ,
ನಿಮ್ಮ ಸ್ಮಾರಕ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಬೆಂಗಳೂರಿನಲ್ಲಿ ಹುಡುಕಬೇಡಿ. ನೀವು ಆಟೋ ಹತ್ತಬೇಕಾದ್ರೆ ಹಿಂದೇನೋ ಮುಂದೇನೋ ನಮ್ಮ ಆಟೋ ಚಾಲಕರು ನನ್ನ ಫೋಟೋ ಹಾಕಿರ್ತಾರಲ್ಲ ಆಟೋ ಮೇಲೆ, ಅದೇನೊಂದು ದೊಡ್ಡ ಸ್ಮಾರಕ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ, ಥ್ಯಾಂಕ್ ಯು ಬರಲ್ಲ. ವರನಟ ಡಾಕ್ಟರ್ ರಾಜ್ಕುಮಾರ್. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಅಭಿಮಾನಿ ದೇವರುಗಳೇ, ಅಭಿಮಾನಿ ದೇವರುಗಳೇ ಅಂತ ನಿಮ್ಮನ್ನ ಹೇಳದೆ, ಈ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ ಅಪ್ಪನ ನೀವುಗಳು ದೇವರು ಅಂತ ಹೇಳಿದ್ರಲ್ಲ. ನಾವು ದೇವರಲ್ಲ, ನಟರು ಅಷ್ಟೇ. ನಮಗೆ ಯಾವುದೇ ರಾಜಕೀಯ ಗೊತ್ತಿಲ್ಲ. ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಅಭಿಮಾನಿ ದೇವರುಗಳೇ, ಶರಣ ಶರಣಾರ್ಥಿ. ಹಾಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಂದು ಧ್ವನಿ. ಆಕ್ಚುಲಿ ಒಂದೊಂದು ಮಾತಾಡ್ತಾ ಇದ್ರಮ್ಮ, ಒಂದೇ ನಿಮಿಷ ಚೆನ್ನಾಗಿ ಕೇಳಿಸ್ಕೊಳ್ಬೇಕು ಅಷ್ಟೇ. ನನ್ನ ಸಿನಿಮಾದಲ್ಲಿದ್ದಂಥ ಡೈಲಾಗ್ ಕೇಳಿಸ್ಕೊಳ್ರಮ್ಮ. ಹಿಂದೆ ಡಿ ಬಾಸ್ ಇದ್ದಾರೆ ಗೊತ್ತಮ್ಮ, ಅವ್ರು ಹೇಳಿರೋಂಥ ಒಂದೇ ಒಂದು ಮಾತೇನು ಗೊತ್ತನಮ್ಮ, ಆಕಾಶಕ್ಕೆ ತಲೆ ಕೊಟ್ಟು ಭೂಮಿಗೆ ಬೆವರಳಿಸಿ ನಿಯತ್ತಿಂದ ಕಟ್ಟಿರೋ ಸ್ವಂತ ತೂಗುದೀಪ ಬ್ರ್ಯಾಂಡ್ ಕಾಡ್ ಬರೇಶ್ ಐರಾವತ ಬರ್ತಾ ಇದೆ. ತಾಕತ್ತಿದ್ರೆ ಕಟ್ಟಾಕ ನೋಡೋಣ. ಇನ್ನೊಂದು ಸಿನಿಮಾ ಇನ್ನೊಂದು ಡೈಲಾಗ್ ಇತ್ತಮ್ಮ, ಅದು ಯಾವಾಗ ಬರೋದು ಅಂತ ಗೊತ್ತಿಲ್ಲ. ಹೆಣ್ಮಕ್ಳು ಹಾಕೊಳ್ಳೋಂಥ ಅರಿಶಿನ ಕುಂಕುಮನೆ ಬಾಟ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಬಾವುಟ ಮುಟ್ಟಿದ್ರೆ ಬಿಡಲ್ಲ. ಹೆಣ್ಮಕ್ಳು ತಂಟಕ್ಕೆ ಬಂದ್ರೆ ಏನಾದ್ರೂ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ರೆ ಮುಲ್ಲಾಜಿಲ್ದೆ ನುಗ್ಗೊಡ್ತೀವಿ. ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು ಮಾ. ಹಾಗೆ ನಮ್ಮ ನಗುವಿನ ಪರಮಾತ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಪ್ಪು ಅವರ ಒಂದು ಸಿನಿಮಾ ಡೈಲಾಗ್ ಏನಪ್ಪ ಅಂದರೆ, ಯಾವತ್ತು ತಿಳ್ಕೊಳ್ಳಿ, ನಮ್ಮಪ್ಪ ಅವ್ರು ಯಾವತ್ತು ಹೇಳ್ತಾ ಇದ್ದದ್ದು ಎರಡೇ ಮಾತು. ಒಂದು, ಯಾವುದೇ ಕಾರಣಕ್ಕೂ ನಾವು ಊಟ ಮಾಡಬೇಕಾದ್ರೆ ಅನ್ನನ ಕೆಳಗೆ ಬೀಳಿಸ್ಬೇಡಿ, ಈ ಗುರು ಹಿರಿಯರು ಬಂದರೆ ಮರ್ಯಾದೆ ಕೊಡಿ ಅಂತ. ಡವರಾಜ, ಪ್ರತಿಯೊಬ್ಬನ ಜೀವನದಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಇರಲಿ, ಹಚ್ಚೋರು ನಾವಾಗಿರ್ಬೇಕಷ್ಟೇನೆ. ಇರೋದೊಂದು ಜೀವನ, ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಹಿಂದೆ ಏನಾಗುತ್ತೆ ತಿಳಿದಿಲ್ಲ. ಎಲ್ಲಿ ಮಲಗ್ತೀವಿ, ಎಲ್ಲಿ ಬದುಕ್ತೀವಿ, ಎಲ್ಲ ಬರೆದಿದ್ದಾನೆ, ಎಲ್ಲ ವಿಧಿ. ನಮ್ಮ ಕೈಯಲ್ಲಿ ಏನೂ ಇಲ್ಲ. ಆರಾನ ಜೈಕಾರನ ಯಾವತ್ತು ನಾವು ಕೇಳಾಕ್ಸ್ಕೋಬಾರ್ದು. ಅಭಿಮಾನಿಗಳು ಬೆರೆಸಿದ್ರೆ ಬೆಳವಣಿಗೆ, ಅಭಿಮಾನಿಗಳು ಮೆರೆಸಿದ್ರೆ ಮೆರವಣಿಗೆ. ಅಭಿಮಾನಿಗಳೇ ನಮ್ಮನೆ ದೇವರು. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಧ್ವನಿ. ಬಿಗ್ ಬಾಸ್ ಸೀಸನ್ 11 ಇವತ್ತು ನಮ್ಮ ಬಿಗ್ ಬಾಸ್ ಬಂದಿದ್ದಾರೆ ವರ್ತೂರ್ ಸಂತೋಷ್ ಅವರು. ನನ್ನ ಸಿನಿಮಾ ಡೈಲಾಗ್, ಸಿಂಹನ ಫೋಟೋದಲ್ಲಿ ನೋಡಿದ್ಯಾ, ಟಿವಿಲಿ ನೋಡಿದ್ಯಾ, ಸೀರಿಯಲ್ ಅಷ್ಟೇ ಯಾಕೆ, ಝೂನಲ್ಲಿ ನೋಡಿದ್ಯಾ, ಒಂಟಿಯಾಗಿ ಮಾಗಡಿ ಸ್ಟೇಜಲ್ಲಿ ನಿಂತ್ಕೊಂಡು ಮಾತಾಡಿದ್ಯಾ ನೀನು, ತೆಗೆದೊಂದು ಬಿಟ್ಟ ಅಂದ್ರೆ 1.5 ಟನ್ ಪಂಚ ಹಾಕೋಣಲೇ. ನಮ್ಮ ವರ್ತೂರ್ ಸಂತೋಷ್ ಅವರು ಇವತ್ತು ಬಿಗ್ ಬಾಸ್ ವೇದಿಕೆಯಲ್ಲಿದ್ದಾರೆ. ವರ್ತೂರ್ ಸಂತೋಷ್ ಅವರೇ, ನೀವು ನಿಮ್ಮ ತಂದೆ ಬಗ್ಗೆ ಏನು ಹೇಳ್ತೀರಿ? ಅಣ್ಣ, ನಾನು ನಮ್ಮ ಅಪ್ಪನಿಗೆ ಹುಟ್ಟಿರೋದಣ್ಣ. ನಮ್ಮ ಅಪ್ಪನಿಗೆ ಹುಟ್ಟಿರೋದಕ್ಕೆ ನಮ್ಮ ಅಪ್ಪನ ದುಡ್ಡಲ್ಲಿ ಶೋಕಿ ಮಾಡ್ತೀನಿ ರಣ್ಣ. ಏನು ರಣ್ಣ, ಈ ನನ್ನ ಮಕ್ಕಳು ನಮ್ಮ ಹತ್ರ ಉಂಡು ತಿಂದು ನಮಗೆ ಬೆಂಚೂರಿ ಆಗ್ತಾರಣ್ಣ. ಒಂದೊಂದಲ್ಲಣ್ಣ, ಆ ಭಗವಂತ ನಮ್ಮ ಎಷ್ಟು ಹೊಟ್ಟೆ ಉರಿಸ್ತಾರೋ ಭಗವಂತ ನೋಡ್ಕೋಬೇಕು. ಏನ್ರಣ್ಣ ಅಕ್ಕ, ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಕ್ಕ. ನಮ್ಮ ಮಾಗಡಿನಲ್ಲಿ ರೈತರ ಮಕ್ಕಳು ಜಾಸ್ತಿ. ಏನ್ರಕ್ಕ, ಹಳ್ಳಿ ಮಕ್ಕಳಿಗೆ ರೈತ ಕೊಡ್ರಕ್ಕ, ಹೆಣ್ಣು ಕೊಡ್ರಕ್ಕ. 1 ವರ್ಷದೊಳಗೆ ಮೊಮ್ಮಕ್ಕಳು ಕೊಡ್ತಾರೆ. ಬರೀ ಸಾಫ್ಟ್ವೇರ್ ಅಂತ ಎಲ್ಲ ಫ್ರಿಡ್ಜ್ಗೆ ಹಾಕ್ತಾವ್ರೆ ಹೆಣ್ಣು ಮಕ್ಕಳನ್ನ. ಹುಷಾರ್ ಕಂಡ್ರಕ್ಕ. ಏನಾಗಲಣ್ಣ, ಬರ್ತೀನಿರಣ್ಣ. ಎಲ್ಲರಿಗೂ ನಮಸ್ಕಾರಣ್ಣ. ಹಳ್ಳಿ ಮಕ್ಕಳು ರೈತರ ಮಕ್ಕಳಿಗೆ ಹೆಣ್ಣು ಕೊಡಿ ಅಂದಂತ ವರ್ತೂರ್ ಸಂತೋಷಕ್ಕೊಂದು ಚಪ್ಪಾಳೆ, ಧನ್ಯವಾದಗಳು. ಹಾಗೆ ನಮ್ಮ ರಾಕಿ ಬಾಯ್ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಧ್ವನಿ. ಲವ್ ಅಂಡ್ ತಮಾಸ್, ಹಂಗ ಹಿಂಗ ಹೆಂಗ ಇದ್ದೆ ಹಿಂಗಾಗೋದೆ ನೋಡು ಅಂಟಮ್ಮ. ಲವ್ ಏನಿಲ್ಲ, ನಮ್ಮ ಮಾಗಡಿಲಿ ಹಬ್ಬ ಕಲ. ಇವತ್ತು ಇಂದು ಮಹಾಗಣಪತಿ ಉತ್ಸವ ಭಾಳ ಚೆನ್ನಾಗಿ ನಡೀತಾ ಇದೆ. ನಾವು ಹುಡುಗರೆಲ್ಲ ಇವತ್ತು ರಾಜಾವಲಿ ಥರ ಓಡಾಡ್ತಾವ್ರೆ. ಏನೇ ಆಗ್ಲಿಕ್ಕಿಲ್ಲ, ಮಾಗಡಿ ಅಂದರೆ ಒಂದು ಕದರ್ ಇರುತ್ತೆ ಕಲ. ಒಂದು ಮಾತ್ರ ಹೇಳ್ತಾ ಇದ್ರಿ, ನನ್ನ KGF ಸಿನಿಮಾದಲ್ಲಿದ್ದಂಥ ಡೈಲಾಗು, 10 ಜನ ಹೊಡೆದು ಡಾನ್ ಆದನಲ್ಲ ನಾನು ಹೊಡೆದ 10 ಜನನೂ ಡಾನೆ. ಥ್ಯಾಂಕ್ ಯು ಅಂಡ್ ಥಾಮಸ್. ಹಾಗೆ ನಿಮ್ಮ ಮುಂದೆ ನಾವು ಮೊದಲೇ ಹೇಳಿದ್ದೀನಿ, ನಾವು ಕಲಾವಿದರು, ನಮಗೆಲ್ಲ ಪಕ್ಷದ ನಾಯಕರು ನಮಗಿಷ್ಟ. ಈಗ ನನ್ನ ಧ್ವನಿ ಮಾಡಿಬಿಡ್ತೀನಿ ನೋಡೋಣ.
ಮೊದಲಿಗೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರ ಒಂದು ಧ್ವನಿ ನಿಮ್ಮ ಮುಂದೆ. ನೋಡಿ ಬ್ರದರ್, ಬಹಳ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತೇನು ಮಾಗಡಿನಲ್ಲಿ ಬಾಲಕೃಷ್ಣ ಅವರು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ರಾಜಕೀಯ ಬೇರೆ ಬ್ರದರ್, ಭಾಳ ಚೆನ್ನಾಗಿ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಡಿ ಕೆ ಸುರೇಶ್ ಅವರು, ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಇದ್ದಾರೆ. ಇವತ್ತು ಅವರು ಕೊಟ್ಟಂಥ ಒಂದು ಖಾತೆ, ಹಾಲಿನ ಖಾತೆಯಲ್ಲಿ ಇವತ್ತು ಪ್ರತಿಯೊಂದನ್ನು ನಿಂತುಕೊಂಡು ಯಾವುದೇ ಖಾತೆ ಕೊಡಲಿ ಯಶಸ್ವಿಯಾಗಿ ನಿರ್ವಹಿಸ್ತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಮುಂದಿನ ದಿನಗಳಲ್ಲಿ ಅವರು ದೊಡ್ಡ ಇನ್ನೂ ಉನ್ನತ ಹುದ್ದೆ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳಾಗಲಿ ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇದಾಯಿತು. ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರು ಬಂದರು. ಅವ್ರು ಯಾರೋ ಬಂದು ನಮ್ಮ ಯುವರಾಜ್ ಸುಮ್ಮನೆ ಇರಲಿಲ್ಲ, ಸಿದ್ದರಾಮಯ್ಯ ಸರ್ ಬರ್ತಾ ಇದ್ರು, ಒಂದು ಹಾಡು ಹಾಕ್ಬಿಟ್ರು. ಯಾವುದು? ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಬಂಗಾರಿ ಬ್ಯಾಂಗಲ್ಲು ಏಯ್ ಹೊಡಿರಿ ಕಪಾಲ್ಕ ಅವನಿಗೆ, ಕಳ್ಸಾಚೆಗ ಅವನ್ನ. ಅಲ್ಲಪ್ಪ, ನಮ್ಮ ಕಾಲದಲ್ಲಿ ಗಿರಿಕನ್ಯೆ ಪಿಕ್ಚರ್ ಇತ್ತು, ರಾಜ್ಕುಮಾರ್ ಅವ್ರದ್ದು. ತೈ 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 ಬಂಗಾರಿ ಶೈ ಶೈ ಶೈಯನ್ನು ಶಿಂಗಾರಿ, ಈ ಥರ ಹಾಡುಗಳಿತ್ತು. ಈಗ ಯಾವುದ್ಯಾವುದೋ ಬಂದುಬಿಟ್ಟದಲ್ಲಯ್ಯ. ಏನಪ್ಪ ನಿಂಗರಾಜು ನಿನ್ನ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋಗಿರೋ ನನ್ನ ಹೆಂಡತಿ ಬಂದೇ ಇಲ್ಲ. ಏಯ್, ಈಗಲೇ SIT ರಚನೆ ಮಾಡಿ, ನಿಂದು ಯಾವುದೋ ಹೊಸ ಕೇಸು? ಹಂಗಲ್ಲಣ್ಣ, ತಪ್ಪಾಯ್ತು. ಹೆಂಡತಿ ಹೋಗ್ಬಿಟ್ಟು ಬಂದ್ಲು, ನೀವು ಫ್ರೀ ಬಸ್ ಮಾಡ್ರಿ, ಚೆನ್ನಾಗಿ ಯೋಜನೆ. ನಮ್ಮ ಹೆಂಡ್ರುಗಳು ಮನೇಲಿಲ್ಲದೆ ದಿನ ಬಸತ್ಕ ಹೋಯ್ತಾವ್ರಿ. ನಂಗೆ ಬೇರೆ ಶುಗರು, ಮುದ್ದೆ ಮಾಡೋರಿಲ್ಲ, ಏನು ಮಾಡೋದು? ಏಯ್, ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ? ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಪ್ಪ? ಜಸ್ಟ್ 5 ರೂಪೀಸ್, 5 ರೂಪಾಯಿಗೆ ಹೊಟ್ಟೆ ತುಂಬ ಊಟ ಕೊಡಲ್ವಾ? 5 ಯೋಜನೆಗಳನ್ನು ಪಾಪ 199 ಜನ ಹೊಟ್ಟೆ ತುಂಬ ಊಟ ಮಾಡಲಿ, ಒಬ್ಬ ಇಸ್ಕೊಂಡಿರಬಾರ್ದು. ಅದಕ್ಕೆ ಹಸಿವು-ಮುಕ್ತ ಕರ್ನಾಟಕ ಅಂತೇಳಿ ಇವತ್ತು ನಮ್ಮ ಸರ್ಕಾರದಲ್ಲಿ ಮುಖ್ಯ ಆದ್ಯತೆ ಕೊಟ್ಟದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ನಾವು ಎಲ್ಲ ಜೊತೆ ಸೇರ್ಕೊಂಡು ಈ ಒಂದು ಗ್ಯಾರಂಟಿ ಯೋಜನೆ ಪ್ಲ್ಯಾನ್ ಮಾಡಿದ್ದೇ ಡಿ ಕೆ ಶಿವಕುಮಾರ್ ಅವರು. ಎಲ್ಲರಿಗೂ ಗ್ಯಾರಂಟಿ ಕೊಡಲಿಲ್ಲಪ್ಪ. ಅದೇ ಥರ ಎಲ್ಲರಿಗೂ ಕರೆಂಟ್ ಬಿಲ್ ಫ್ರೀ, 5 kg ಅಕ್ಕಿ, ಅದರ ಬದಲು ದುಡ್ಡು, ಬಸ್ ಫ್ರೀ, ಯುವ ನಿಧಿ, ಎಲ್ಲ ಕರೆಕ್ಟಾಗಿ ಕೊಟ್ಬಿಡ್ತಾನೆ. ಎಲ್ಲ ಏನಂತ ಹೇಳ್ತಿದ್ರು, ರಾಜ್ಯ ಸರ್ಕಾರ ಹೋಗ್ಬಿಡ್ತದೆ, ದಿವಾಳಿ ಆಗ್ಬಿಡ್ತದೆ ಅಲ್ರಿ. ಯಾರೋ ಒಬ್ಬರಿಗೆ ಕೋಟಿ ಕೋಟಿ ಕೊಟ್ಬಿಟ್ಟು ಊರು ಬಿಟ್ಟು ಹೋಗ್ಬಿಟ್ರು, ದೇಶ ಬಿಟ್ಟು ಹೋಗ್ಬಿಟ್ರು. ಆ ಥರದ್ದು ಸುಮಾರು ಜನ ಗಿರಾಕಿಗಳವ್ರೆ. ಅವರದ್ರಲ್ಲಿ ಒಬ್ಬರು ತಗೊಂಡಿರೋ ಶಾಲಾ ದುಡ್ಡು ಕೊಟ್ಟರೆ ನಮ್ಮ ಕರ್ನಾಟಕ 5-10 ವರ್ಷ ಗ್ಯಾರಂಟಿ ಯೋಜನೆ ಕೊಡ್ಬೋದು. ಬಡವರ ಯೋಜನೆ, ನಿಮ್ಮ ಯೋಜನೆ, ನಮ್ಮ ಸರ್ಕಾರದ ಯೋಜನೆ ಚೆನ್ನಾಗಿದ್ದ? ಮತ್ತೆ ಚಪ್ಪಾಳೆ ತಟ್ಟಬೇಕಲ್ವಾ? ಯಾವನವನು ಇಲ್ಲಿ ಶೈಲಿ ಹೇಳ್ತವನೇ, ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರದಿಂದ ಭಾಗ್ಯಗಳನ್ನು ಕೊಟ್ರಿ, ಅನ್ನ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ಬಾಲಕೃಷ್ಣ ಅವ್ರಿಗೆ ಹೇಳ್ತೀನಿ, ಸಾಮೂಹಿಕ ವಿವಾಹ ಉಚಿತವಾಗಿ ಅವ್ರ ನೇತೃತ್ವದಲ್ಲಿ ನಡೆಯುತ್ತೆ, ಎಲ್ಲ ಮಾಡ್ತಾರೆ. ರೇವಣ್ಣವರು, ಡಿ ಕೆ ಸುರೇಶ್ ಅವರೆಲ್ಲ ಇದ್ದಾರೆ, ಮಾಡ್ಕೊಡ್ತಾರೆ. ಸುಮ್ಮನಿರಪ್ಪ, ಮಾಗಡಿ ಜನತೆ ಹೆದರ್ಕೋಬೇಡಿ. ಬಟ್ ಮುಂದೊಂದು ದಿನ ಚೆನ್ನಾಗಿ ಚಪ್ಪಾಳೆ ತಟ್ಟಬೇಕು ನೀವು. ಎಲ್ಲರಿಗೂ ನಮಸ್ಕಾರ. ಸಿದ್ದರಾಮಣ್ಣವ್ರು ಮಾತಾಡಿದ್ರು. ಹಾಗೆ ನಮ್ಮ BS ಯಡಿಯೂರಪ್ಪನವ್ರು ಬಂದರು. ಅಣ್ಣ, ಇನ್ನೊಂದು ಸಾಂಗ್ ಬಂದಿದೆ, ಕರಿಮಣಿ ಮಾಲೀಕ ನೀನಲ್ಲ. ಯಾರು ಅಂತ ನಿಮ್ಗೇನಾದ್ರೂ ಗೊತ್ತಾ? ನಮ್ಮ ಅಪ್ಪನಾಣೆ ಗೊತ್ತಿಲ್ಲ ಸ್ವಾಮಿ, ಯಾರಿಗೆ ಕರಿಮಣಿ ಮಾಲೀಕ? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ನಲ್ಲಿದೆ, ನನ್ನ ಮುಂದೆ ಬಂದು ಕರಿಮಣಿ ಬೆಳಿಮಣಿ ನಾಚಿಕಾಗೋದಿಲ್ವೇನು? ಒಳ್ಳೆ ಕಾರ್ಯಕ್ರಮ ಮಾಗಡಿನಲ್ಲಿ ಮಾಡಿದ್ದೀರ ಸ್ವಾಮಿ, ಭಾಳ ಸಂತೋಷ ಆಗ್ತಾ ಇದೆ. ನೋಡಿ, ಯಾರು ಔದಾವಲಿ ಅನ್ನೋದು? ಔದಾವಲಿಯ ಸಿದ್ದರಾಮಯ್ಯನವರು, ನಾನು ರಾಜಾವಲಿ. ಎಲ್ಲರೂ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಅಂತೂ ಇಂತೂ ಈ ಹಬ್ಬನ ನೋಡಿ ಏನು ಖುಷಿ ಪಟ್ಬಿಟ್ರು. ಮಾಗಡಿನಲ್ಲಿ ಒಂದು ಕಾರ್ಯಕ್ರಮ ಆಗಿದೆ, ಬನ್ನಿ ನೋಡಿ ಅಂತ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವ್ರು ಕರೆದು ಬಿಟ್ರು. ನಮ್ಮ ಬಾಲಣ್ಣ ಬಂದರು, ಎಂಟ್ರಿನಲ್ಲಿ ಎಲ್ಲ ಕಾರ್ಯಕ್ರಮ ನೋಡಿಬಿಟ್ಟು ಖುಷಿ ಆಗೋಯ್ತು, ಕಣ್ಣನ್ನು ಅಗಲಿಸ್ಕೊಂಡ್ಬಿಟ್ರು. ಹೆಂಗಿದೆ ಅಣ್ಣ ಮಾಗಡಿ ಹಬ್ಬ, ಇಂದು ಗಣಪತಿ ಉತ್ಸವ? ಕಂಜಾಜಲೇಶ ಬದಾರ್, ಕಂಜಾಜಲೇಶ.
ಅಬ್ಬಬ್ಬಬ್ಬ ಲಾಟ್ರಿ ಏನು ಸಾರಿದು ಮಾಗಡಿನಲ್ಲಿ ಹಿಂದೂ ಗಣಪತಿ ಉತ್ಸವ ಸಾರ್ವಜನಿಕ ಎಲ್ಲರದ್ರಿ ಗಣೇಶ ಹಬ್ಬ ನಮ್ಮದು, ರಂಜಾನ್ ನಮ್ಮದು, ಕ್ರಿಸ್ಮಸ್ ನಮ್ಮದು, ಎಲ್ಲ ನಮ್ಮದು, ನಮ್ಮ ಸರ್ಕಾರ. ಅದಕ್ಕೆ ಹೇಳ್ತಾ ಇರೋದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ಕಂಡ್ರಿ ದೇಶ ಕಟ್ಟಿರೋದು. ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂ ಸೀತಾ ಹಮಾರ. ಇಲ್ಲಿ ಫೋಟೋಗ್ರಾಫರ್ ಒಂದು ಫೋಟೋ ತೆಗಿ, ಫೋಟೋ ತೆಗಿ ಅಂದರೆ ಔತ್ಕೊಂಡು ಕೂತಿಲ್ಲ. ದೇವ್ರೊಳೇದು ಮಾಡ್ತಾರ ನಿಂಗೆ ಮಿಸ್ಟರ್ ಯಾರು ಚಂದ್ರ ಅಂತ ನಮ್ಮ ಹೆಸರು, ಮಿಸ್ಟರ್ ಚಂದ್ರ ತೆಗಿಯಪ್ಪ ಫೋಟೋ ತೆಗಿ. ಇಷ್ಟು ಹೇಳಿದ್ರು ಮೊಬೈಲ್ ನೋಡ್ತಾ ಇದ್ದ, ದೇವ್ರೊಳೇದು ಮಾಡ್ತದ ನಿಂಗೆ. ನಿನ್ನ ಜನ್ಮಕ್ಕೆ ಹೋಗು ಗಂಜಾ ಜೈ ಶಬದಾರ್. ಹಬ್ಬಬ್ಬ ಲಾಟ್ರಿ. ಥ್ಯಾಂಕ್ ಯು. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಧ್ವನಿ ಮಾಡ್ತೇನೆ. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ಚಿಕ್ಕ ಸಂಭಾಷಣೆ. ಮೊದಲಿಗೆ ದೇವೇಗೌಡರು. ಸೌಂಡ್ ಕೊಟ್ಟಿದ್ದೀರಿ ಈ ದೇವೇಗೌಡ ಹುಟ್ಟು ಹೋರಾಟಗಾರ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕು. ಯಾರಿದು ನಾನ್ ಸೆನ್ಸ್ ಇಡ್ಲಾಸ್ಟ್ ಇಡಿಯಟ್. ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ದಯವಿಟ್ಟು ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು, ತೋಳಿಗೆ ಬಲ. ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, आम सब भारतीय भाई और बहनों, देवेगौड़ा जी. ನಮ್ಮ ಅಪ್ಪನಾಣಿ ಹಿಂದಿ ಅರ್ಥ ಆಗಲ್ಲ, ಕನ್ನಡದಲ್ಲೇ ಮಾತಾಡಿ. ಎಲ್ಲ ಮಾಗಡಿ ಮಹಾಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ನಮಸ್ಕಾರಗಳು. ಬಾಯ್ ಅವರ ಬಹನೋ, ನೋಡಿ, ನೀವು 2.5 ವರ್ಷದಿಂದ ರಾಜ್ಯದಲ್ಲಿ MLA ಎಲೆಕ್ಷನ್ ಆದಾಗ ರೋಡ್ ಶೋಗಳಲ್ಲಿ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತು ಬಿಟ್ಟರು. ನೆಕ್ಸ್ಟ್ ಟೈಮ್ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ ನೋಡಿ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಆದರೆ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಒಳ್ಳೆ ಸರ್ಕಾರ ಮಾಡ್ತಾಯಿದ್ದಾರೆ, ಬಡವರು ಸರ್ಕಾರ ಮಾಡ್ತಾಯಿದ್ದಾರೆ, ಭಾಳ ಹೆಮ್ಮೆ ಇದೆ. DK ಸುರೇಶ್ ಅವರು ಮುಂದಿನ ದಿನ ಅವರು ಕೂಡ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ. ಅಸೂಯೆ ಬೇಡ, ಅವರು ಕೂಡ ಮುಖ್ಯಮಂತ್ರಿ ಆಗಲಿ, ಭಾಳ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ಕೊನೆಯದ ಒಂದು ಮಾತು ಹೇಳ್ತೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 93 ವರ್ಷ ವಯಸ್ಸು, ಉರುಳಿ ಹೋಗೋದು. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.